ನಮಸ್ಕಾರ ಸ್ನೇಹಿತರೆ, ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗಾಗಲೇ ಒಂದು 2 ತಿಂಗಳ ಹಿಂದ್ಗಡೆ ನಾನು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಒಡ್ರಾಳ ಗ್ರಾಮದಲ್ಲಿ ಕೆರೆಗೆ ಹಾರ ಸಂಬಂಧಪಟ್ಟಂತ ಒಂದಷ್ಟು ಕುರುಗಳ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಒಂದು ಕೆರೆಗೆ ಹಾರ ಕಥೆಗೆ ಹಿನ್ನೆಲೆ ಇರುವಂತ ಘಟನೆ ಮತ್ತು ಕೆರೆಗೆ ಹಾರ ಏನು ಕಥೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಕೊಟ್ಟಿದ್ದೆ. ಆಮೇಲೆ ಕೆರೆಗೆ ಹಾರ ಆದ ನಂತರ ಕೆರೆ ಹೇಗೆ ಹೊಡಿತು ಮತ್ತು ಅಲ್ಲಿ ಭಾಗೀರಥಿ ದೇವಿ ಅದ ಒಂದು ಬಲಿದಾನದ ಕತೆ ಮತ್ತು ಜೊತೆಗೆ ಅಲ್ಲಿ ಬಿದ್ದಂತ ಒಂದು ಕುರುಗಳನ್ನ ಒಂದಷ್ಟು ವಿಡಿಯೋಗಳನ್ನ ಈಗಾಗಲೇ ನಾನು 2 ತಿಂಗಳ ಕೊಟ್ಟಿದ್ದೆ. ಈಗ ಅದರ ಮುಂದುವರಿದ ಭಾಗವಾಗಿ ನಾನು ಬಂದಿರುವುದು ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಈಗ ಹೊಸ ಮೂಡಲಗಿ ತಾಲೂಕಿನ ವಡರಟ್ಟಿ ಗ್ರಾಮದಲ್ಲಿ. ಅಂದ್ರೆ ಯಾವ ಕೆರೆಗೆ ಹಾರ ಭಾಗೀರಥಿ ಬಲಿದಾನದ ನಂತರ ಆಕೆ ದೇಹ ತಿಳ್ಕೊಂಡ್ಬಂದು ಇಲ್ಲಿ ವಡರಟ್ಟಿ ಗ್ರಾಮದಲ್ಲಿ ಅಂದ್ರೆ ನಿಲ್ಲಿಸಿದಂತ ಭಾಗೀರಥಿ ಗುಡಿ ಬಂದಿದ್ದೀನಿ. ಈಗ ಭಾಗೀರಥಿ ಗುಡಿ ದೇವಸ್ಥಾನದಲ್ಲಿ ಇರುವಂತ ಸಣ್ಣ ಪುಟ್ಟ ಒಂದಷ್ಟು ವಿಷಯಗಳನ್ನು ತಿಳಿಸ್ತೀನಿ. ನಂತರ ಗುಡಿ ತೋರಿಸಿ ನಂತರ ಅಲ್ಲಿರುವಂತ ಕೆಲವೊಂದು ಮಾಹಿತಿಗಳನ್ನು ನಿಮ್ಗೆ ನೀಡುವಂತ ಪ್ರಯತ್ನ ಮಾಡ್ತೀನಿ. ನಮಸ್ಕಾರ. ಈಗ ವಡರಟ್ಟಿ ಗ್ರಾಮದಲ್ಲಿ ನಾನು ಗ್ರಾಮದಿಂದ ಒಳಗಡೆ ಅಂದ್ರೆ ಬಂದಿದ್ದೀನಿ. ಈಗ ಹಳ್ಳದ ಕಡೆ ಬಂದಿದ್ದೀನಿ. ಈ ಕಡೆ ಇಲ್ಲಿ ಒಂದು ಹಳ್ಳ ಇದೆ. ಅಂದ್ರೆ ಏನದು ಚಿಕ್ಕೋಡಿ ತಾಲೂಕು ಒಡ್ರಾಳದಲ್ಲಿ ಪ್ರಾರಂಭದಂತ ಹಳ್ಳ ಹರ್ಕೊಂಬಂದು ಇಲ್ಲಿ ಬಂದಿದೆ. ಇಲ್ಲಿ ಬಂದ ನಂತರ ಇಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ. ಬಹಳ ವರ್ಷಗಳ ಇತಿಹಾಸ ಇದೆ ಅಂತ ಇಲ್ಲಿ ದೇವಸ್ಥಾನದ್ದು. ಸಣ್ಣ ದೇವಸ್ಥಾನ, ಆದ್ರೆ ಕೆರೆಗೆ ಹಾರ ಸಂಬಂಧಪಟ್ಟಂತ ದೇವಸ್ಥಾನ ಅನ್ನೋ ಕಾರಣಕ್ಕೆ ಇದನ್ನ ತೋರಿಸ್ತಾ ಇದ್ದೀನಿ ಹೊರತು ಬೇರೆ ಇಲ್ಲ. ಸಾಕಷ್ಟು ಎಲ್ಲಾ ಊರುಗಳಲ್ಲಿ ಒಂದೊಂದು ದೇವಸ್ಥಾನ ಇರ್ತಾವೆ. ಆದ್ರೆ ಈ ದೇವಸ್ಥಾನದ ವಿಶೇಷತೆಯನ್ನ ಹೇಳ್ಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇರೋದು. ಅತ್ಯಂತ ಚಿಕ್ಕ ದೇವಸ್ಥಾನ. ಅಲ್ಲಿ ನಾನು ಒಡ್ರಾಳದಾಗಿಂದ ಯಾವ್ದು ದೇವ್ರ ಮೂರ್ತಿ ಇರ್ಲಿಲ್ಲ. ಇಲ್ಲಿ ಮಾತ್ರ ದೇವಿ ಮೂರ್ತಿ ಇದೆ. ಇದೇ ನೋಡ್ರಿ ಕೆರೆಗೆ ಹಾರ. ಟಾರ್ಚ್ ಕೆರೆಗೆ ಹಾರ ಕಥೆಯ ಭಾಗೀರಥಿ ತಾಯಿ ಬಲಿದಾನ ನಂತರ ಅವಳ ದೇಹದಲ್ಲಿ ಕೊಚ್ಕೊಂಡ್ಬಂದು ಇಲ್ಲೇ ಅಂತ ಆಯ್ತು ಅಂತ ಭಾಗೀರಥಿ ಇಲ್ಲೇ ಬಂದು ನಿಲ್ಲಿಸಿದ್ದಾಳೆ ಅಂತ ಅನ್ನೋದು ಈ ಸ್ಥಳೀಯ ಜನರ ನಂಬಿಕೆ. ಇದ್ರ ಬಗ್ಗೆ ಮಾಹಿತಿ ಕೇಳ್ಬೇಕಂತ ನಾನು ಪ್ರಯತ್ನ ಮಾಡಿದೆ. ಇಲ್ಲಿ ಯಾರು ಜನರು ಸಿಕ್ಕಿಲ್ಲ. ಆದ್ರೂ ಸ್ವಲ್ಪ ದೇವಸ್ಥಾನ ತೋರಿಸ್ತೀನಿ ಮತ್ತು ಈ ದೇವಸ್ಥಾನ ಮೇಲೆ ಈ ಕೆರೆಗೆ ಹಾರ ಕಥೆ ಬಗ್ಗೆ ಏನಿಲ್ಲ ಒಂದಷ್ಟು ವಿವರಗಳನ್ನ ನೀಡಿದ್ದಾರೆ. ಹೇಗೆ ದೇವಿ ಇಲ್ಲಿ ಬಂದು ನಿಲ್ಲಿಸಿಕೊಳ್ಳೋದು ಅದ್ರ ಬಗ್ಗೆ ಒಂದಷ್ಟು ವಿವರಗಳನ್ನು ನೀಡ್ತೀನಿ. ನಮಸ್ಕಾರ. ಕೆರೆಗೆ ಹಾರ ಘಟನೆ ನಂತರ ಒಡ್ರಾಳ ಕೆರೆ ತುಂಬಿ ಹರಿತಾ ಇರುವುದು ಭಾಗೀರಥಿ ದೇವಿ ರೂಪದಲ್ಲಿ ಕಾಣಿಸ್ಕೊಳ್ತಾಳೆ. ನಂತರ ದೇವಿ ರೂಪದಲ್ಲಿ ಎಲ್ಲರಿಗೂ ಒಂದು ಒಳ್ಳೆಯದು ಮಾಡ್ತಾಳೆ. ಅದೇ ಸಮಯದಲ್ಲಿ ಗೋಕಾಕ್ ತಾಲೂಕಿನ ಅಂದರೆ ಇವತ್ತಿನ ವಡರಟ್ಟಿ ಗ್ರಾಮದಲ್ಲಿ ಒಂದು ಬರಗಾಲ ಬರುತ್ತೆ. ಅತ್ಯಂತ ಬರಗಾಲ ಇರೋದಂದ್ರೆ ಪ್ರಾಣಿ ಪಕ್ಷಿಗಳಿಗೂ ಸಹಿತ ಕುಡಿಯಲು ನೀರು ಸಹಿತ ಇಲ್ಲದ ಪರಿಸ್ಥಿತಿ. ಅದನ್ನು ನೋಡಿದಂಥ ಅಲ್ಲೇ ಬನಸಿದ್ದೇಶ್ವರ ಸ್ವಾಮೀಜಿಯವರು ಅಲ್ಲೇ ತಪಸ್ಸು ಮಾಡ್ಕೊಂಡವರು ಅವರು ನೀರು ತರಲು ಒಡ್ರಾಳ ಗ್ರಾಮಕ್ಕೆ ಹೋಗ್ತಾರೆ. ಅಲ್ಲಿ ದೇವಿಗೆ ನಮಸ್ಕಾರ ಮಾಡಿ, ಅಂದರೆ ಭಾಗೀರಥಿ ದೇವಿಗೆ ನಮಸ್ಕಾರ ಮಾಡಿ ಅಲ್ಲೇ ಮರದ ಕೆಳಗಡೆ ಕೆಲವು ದಿವಸಗಳ ಕಡೆ ಒಂದು ನಿರಂತರವಾದ ತಪಸ್ಸು ಮಾಡಿ ಅವರು ದೇವಿನ ಒಲಿಸ್ಕೊಳ್ಳೋದು ಪ್ರಯತ್ನ ಮಾಡ್ತಾರೆ. ಆಗ ಇವರ ತಪಸ್ಸನ್ನು ಮೆಚ್ಚಿದಂಥ ಭಾಗೀರಥಿ ದೇವಿ ಇವರ ತಪಸ್ಸಿಗೆ ಮೆಚ್ಚಿ ಯಾಕೆ ಏನು ಬಂತು ಕೇಳ್ತಾರೆ. ಇಲ್ಲ, ನಾನು ಇದ್ದಂಥ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಇರುವುದರಿಂದ ಅಲ್ಲಿ ಜನತೆಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ತುಂಬ ತೊಂದರೆ ಆಗಿದೆ, ದಯವಿಟ್ಟು ನೀನು ಬಂದಬೇಕು ಅಂತ ಕೇಳಿದಾಗ ಭಕ್ತಿಯಿಂದ ಬೇಡ್ಕೊಳ್ತಾರೆ. ಅವರು ಬೇಡಿಕೊಂಡ ಪರಿಣಾಮವಾಗಿ ಭಾಗೀರಥಿ ದೇವಿ ಬರಲು ಒಪ್ಕೋತಾಳೆ. ಆಗ ಭಗೀರಥನ ಹಾಗೆ ಗಂಗೆನ ಭೂಮಿಗೆ ಹೇಗೆ ತಂದು ಭಗೀರಥ ಹಾಗೆ ಈ ಬನಸಿದ್ದೇಶ್ವರ ಸ್ವಾಮೀಜಿಯವರು ಒಡ್ರಾಳ ಗ್ರಾಮದಿಂದ ವಡರಟ್ಟಿ ಗ್ರಾಮದವರಿಗೂ ಆ ತುಂಬಿದ ಕೆರೆಯನ್ನು ಒಡೆದು ಕೀಸಂದ್ರೆ ತನ್ನ ಒಂದು ಬೆತ್ತದ ಮೂಲಕ ದಾರಿ ತೋರಿಸ್ಕೊತ ಬರ್ತಾರೆ. ಆ ದಾರಿ ಮೂಲಕ ದೇವಿ ಅಂದರೆ ನೀರಿನ ರೂಪದಲ್ಲಿ ಜಲ ರೂಪದಲ್ಲಿ ಬಂದು ಈ ಗ್ರಾಮಕ್ಕೆ ಬಂದು ಸೇರ್ತಾಳೆ. ಇದರ ಪರಿಣಾಮವಾಗಿ ಈ ಗ್ರಾಮ ಯಾವತ್ತೂ ಹಚ್ಚ ಹಸಿರಿಂದ ತುಂಬಿ ತುಳ್ಕೊತ್ತೆ. ಯಾಕಂದರೆ ಆ ದೇವಿಯ ಒಂದು ವರಪ್ರಸಾದದಿಂದ ಇವತ್ತಿಗೂ ಸಹಿತ ಗ್ರಾಮ ತುಂಬ ಸಮೃದ್ಧಿಯಾಗಿ ಇದೆ. ಅದಕ್ಕೆ ಇದನ್ನು ಹಳ್ಳದ ಭಾಗ ಮಾತಾ ದೇವಿ ಅಂತ ಒಂದು ಮಂದಿರ ಅಂತ ಕರೀತಾರೆ. ನಂತರ ಇಲ್ಲಿ ಬಂದ ನಂತರ ದೇವಿಯ ಸಾಕಷ್ಟು ಪವಾಡಗಳು ನಡೀತವೆ. ಅವ್ರು ಯಾವ ರೀತಿ ಕರ್ಕೊಂಬಂದರು ಅದೇ ರೀತಿ ಬಂದದ್ದು ಇಲ್ಲಿ ಭಾವಚಿತ್ರಗಳನ್ನು ತೋರಿಸಿದ್ದಾರೆ. ನಂತರ ಇಲ್ಲಿ ಒಟ್ಟೆ ಕುರಿಗಳಿಗೆ ನೀರು ಇಲ್ಲದ ಸಮಯದಲ್ಲಿ ದೇವಿಯ ಒಂದು ಕಾಪಾಡ್ತಾಳೆ. ಇಲ್ಲಿ ಜನತೆಗೂ ಸಹಿತ ಅಭಯಹಸ್ತ ನೀಡ್ತಾಳೆ. ಅವರು ಒಂದು ದೇವಿಯ ಒಂದು ಮಾಡಿದ ಉಪಕಾರಕ್ಕಾಗಿ ಅವರೆಲ್ಲರೂ ಏನಾದರೂ ಮಾಡಬೇಕು ದೇವಿಗೆ ಮತ್ತು ತಮ್ಮ ಗ್ರಾಮಕ್ಕೆ ಇಷ್ಟು ಒಳ್ಳೇದು ಮಾಡಿದಂಥ ದೇವಿನ ಒಂದು ಮಂದಿರ ಕಟ್ಟಬೇಕು ಅಂತ ಯೋಚನೆ ಮಾಡಿ ಅಂದ್ರೆ ಅವರೆಲ್ಲ ಸೇರಿಕೊಂಡು ಸಹಿತ ಅಲ್ಲೇ ಗ್ರಾಮದಲ್ಲಿ ಒಂದು ಹೊರ ವಲಯದಲ್ಲಿ ಒಂದು ದೇವಿಗಾಗಿ ಒಂದು ಮಂದಿರನೂ ಸಹಿತ ಕಟ್ಟುವ ವ್ಯವಸ್ಥೆ ಮಾಡ್ತಾರೆ. ಇವತ್ತು ನಾನು ಬಂದಿರುವುದು ಇದೇ ಮಂದಿರಕ್ಕೆ. ಈಗ
ವಡ್ರಾಳ ಗ್ರಾಮದಿಂದ ಬಂದಂಥ ಕೆರೆ ನೀರನ್ನು ಅಂದರೆ ದೇವಿನ ಭಾಗೀರಥಿ ದೇವಿ ಭಾಗಮ್ಮನ ದೇವಿಯ ಮಂದಿರ. ನಂತರ ಬನಸಿದ್ದೇಶ್ವರ ಸ್ವಾಮೀಜಿಯವರಿಗೂ ಮತ್ತು ಭಾಗೀರಥಿ ದೇವಿಗೂ ಕೆಲವೊಂದು ಸಂಭಾಷಣೆ ನಡೆಯುತ್ತೆ. ನೀನು ದೇವಿಯ ಇಲ್ಲೇ ಯಾವತ್ತು ಶಾಶ್ವತವಾಗಿ ನಿಲ್ಲಿಸ್ಬೇಕಂತ ಕೇಳಿದಾಗ ಅವರು ಒಪ್ಕೋತಾರೆ. ಮತ್ತು ನನಗೆ ಯಾವತ್ತೂ ಅಗ್ರ ಪೂಜೆ ಇಲ್ಲ, ಮೊದಲು ನಿಮ್ಮ ಪೂಜೆಯ ನಂತರ ನನಗೆ ಪೂಜೆ ಆಗಲಿ ಅಂತ ಬನಸಿದ್ದೇಶ್ವರ ಸ್ವಾಮೀಜಿಯವರು ಹೇಳ್ತಾರೆ. ಇವತ್ತಿಗೂ ಸಹಿತ ರೂಢಿಯಲ್ಲಿ ಅಲ್ಲಿ ಭಾಗೀರಥಿ ದೇವಿಯ ಭಾಗಮ್ಮ ದೇವಿಯ ಮೊದಲು ಪೂಜೆ ಮಾಡಿದ ನಂತರವೇ ಈ ಬನಸಿದ್ದೇಶ್ವರ ಸ್ವಾಮೀಜಿಗೆ ಇಲ್ಲಿಯ ಜಲವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಪೂಜೆ ಮಾಡ್ತಾರೆ. ಅಂದರೆ ಅವತ್ತಿನದ ಸುಮಾರು ಸಾಕಷ್ಟು ವರ್ಷಗಳ ಕಾಲ ಇದು ನಡ್ಕೊಂಡು ಬಂದದ್ದು. ದೇವಿ ಈ ಗ್ರಾಮಕ್ಕೆ ಉಪಕಾರ ಮಾಡಿದ್ದಕ್ಕಾಗಿ ಅವಳನ್ನು ಸ್ಮರಣಾರ್ಥಕ್ಕಾಗಿ ಮಂದಿರನೂ ಕಟ್ಟಿದ್ದಾರೆ. ಇದು ನನಗೆ ಗೊತ್ತಿರುವಂಥ ಸಂಕ್ಷಿಪ್ತ ಮಾಹಿತಿಗಳನ್ನು ತಮಗೆ ವಿವರಗಳನ್ನು ಇಟ್ಟಿದ್ದೀನಿ. ಇಲ್ಲಿ ಚಿತ್ರಗಳನ್ನು ನೋಡಿ ಮಾತ್ರ ನಾನು ವಿವರ ನೀಡಿದ್ದೀನಿ. ದಯವಿಟ್ಟು ಮತ್ತೆ ಮಂದಿರ ಸುತ್ತಮುತ್ತಲ ಇದನ್ನು ಹಳಶ್ರೀ ಭಾಗಮ್ಮ ದೇವಸ್ಥಾನದ ಮುಂಭಾಗ ಹಾಗೂ ಹಿಂಭಾಗದನ್ನು ಸ್ವಲ್ಪ ತೋರಿಸ್ಬಿಡ್ತೀನಿ. ಕತ್ಲಾಗೈತೆ ನಮಗೂ. ಇಲ್ಲಿ ಕೆರೆ ಇದನ್ನ ಕುಲಿದಡ್ಡಿ ಇಲ್ಲೇ ಮಾಡಿದ್ರೇನ್ರಿ? ಇಲ್ಲಿ ಕ್ಯಾದಿಗೆ ಅದಾವನ ಇಲ್ಲಿ? ಈ ಸದ್ಯದ ಕ್ಯಾದಿಗೆ ಇದು ಸಣ್ಣ ದೇವಸ್ಥಾನ ಇದೆ, ಭಾಳ ಹಿಂಗೇನು ದೊಡ್ಡದಿಲ್ಲ. ಆದ್ರೆ ಈ ಕತೆ ಒಂದು ತುಂಬಾ ಚೆನ್ನಾಗಿದೆ, ರೋಚಕವಾದ ಕತೆ. ಆ ಕಥೆಯನ್ನು ಒಂದು ಸ್ವಲ್ಪ ಹತ್ರ ಕೇಳಿ ನಾನು ಇನ್ನೂ ಅದನ್ನು ವಿವರ ಜಾಸ್ತಿ ನೀಡ್ತೀನಿ. ಇಷ್ಟೇ ಸುತ್ತಮುತ್ತಲು ಇಷ್ಟೊಂದು ದೃಶ್ಯ. ಅಲ್ಲಿ ಮುಂದೆ ಹಳ್ಳ ಒಂದಿದೆ, ಭಾಗೀರಥಿ ದೇವಿ ಬಂದಂತ ಹಳ್ಳ ಈಗ ತೋರಿಸ್ಬೇಕಾದ್ರೆ ಸಂಜೆ ಆಗಿಬಿಟ್ಟತೆ. ಇನ್ನೇನು ಮತ್ತೊಮ್ಮೆ ಅವ್ರು ಬಂದ ತೋರಿಸ್ತೀನಿ. ಕೆರೆಗೆ ಹಾರ ಕಥೆಯ ಮುಂದುವರಿದ ಭಾಗವೇ ಭಾಗೀರಥಿ ದೇವಸ್ಥಾನ ಬಗ್ಗೆ, ಅಂದ್ರೆ ಭಾಗಮ್ಮ ದೇವಸ್ಥಾನ ಹಳ್ಳದ ಭಾಗಮ್ಮ ಬಗ್ಗೆ ಒಂದಷ್ಟು ವಿವರಗಳನ್ನು ನೀಡಿದ್ದೀನಿ ಒಟ್ಟಾರೆ ಕ್ರಮದ್ದು. ಇದೆಲ್ಲ ಇಷ್ಟ ಆಗಿದ್ರೆ ನಿಮಗೆ ನಾ ಕಂಡ ವಾರ್ತಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ಸ್ನೇಹಿತರಿಗೂ ವಿಡಿಯೋನ ಶೇರ್ ಮಾಡಿ ಅಂತ ತಮಗಲ್ಲಿ ವಿನಂತಿಸ್ಕೊಳ್ತೀನಿ. ಧನ್ಯವಾದಗಳು.